ನಮಸ್ಕಾರ ಸ್ನೇಹಿತರೆ, ಹೊಸ ಸ್ಫೂರ್ತಿ ಉದ್ಯೋಗ ಮಾಹಿತಿ ಜ್ಞಾನ ಭಂಡಾರ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೇಮಕಾತಿ ಅಧಿಸೂಚನೆಗಳನ್ನು ಪ್ರಕಟವಾಗುವ ಎಲ್ಲ ರೀತಿಯ ಮಾಹಿತಿಯನ್ನು ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡ್ತಾ ಹೋಗ್ತೀವಿ. ದಯಮಾಡಿ ನಮಗೆ ಒಂದು ಸಹಕಾರ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ನೇಮಕಾತಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಡಿಸಿರುವ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ತಾಲೂಕು ಹಾಗೂ ಉಪ ಘಟಕಗಳಲ್ಲಿ ಇರುವ ಸ್ವಯಂ ಸೇವಕ, ಗೃಹರಕ್ಷಕಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ನೋಡೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆ. ಹುದ್ದೆ ಹೆಸರು ಸ್ವಯಂ ಸೇವಕ, ಗೃಹರಕ್ಷಕಿ ಅಂದರೆ ಹೋಮ್ ಗಾರ್ಡ್ ಗವರ್ಮೆಂಟ್ ಅಂತ ಹೇಳಿ. ಒಟ್ಟು ಹುದ್ದೆಗಳು 247. ಅರ್ಜಿಯನ್ನು ನೀವು ಆನ್ಲೈನಲ್ಲಿ ಸಲ್ಲಿಸಬಹುದಾಗಿದೆ. ವಿದ್ಯಾರ್ಹತೆ ನೋಡೋದಾದರೆ ಈ ನೇಮಕಾತಿಗೆ SSLC ಉತ್ತೀರ್ಣರಾಗಿದ್ದರೆ ಸಾಕು. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ವಯೋಮಿತಿಗಳ ವಿವರಗಳನ್ನು ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕನಿಷ್ಠ 19 ವರ್ಷದ ಮೇಲಿರಬೇಕು, ಗರಿಷ್ಠ 50 ವರ್ಷದ ಒಳಗಿರಬೇಕು. ಈ ಹುದ್ದೆಗೆ ಮುಖ್ಯ ಅರ್ಹತೆಗಳು ಏನಂತ ಹೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಸವಾಗಿರುವ ಅಭ್ಯರ್ಥಿಗಳು ಅಂದರೆ 6 ಕಿಲೋಮೀಟರ್ ಒಳಗಡೆ ಇರಬೇಕು. ನೀವು ವಾಸಿಸುವಂಥ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಗೆ 6 ಕಿಲೋಮೀಟರ್ ಒಳಗಡೆ ಇರೋರು ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಹೊಂದಿರಬಾರದು, ಆರೋಗ್ಯವಾಗಿರಬೇಕು ಮತ್ತು ರಾಜಕೀಯ ಪಕ್ಷದ ಸದಸ್ಯರಾಗಿರಬಾರದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಅರ್ಹತೆಗೆ ಬದ್ಧರಾಗಿರಬೇಕಾಗುತ್ತೆ. ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಆ ಜಿಲ್ಲೆಗೆ ಅನುಗುಣವಾಗಿ ಸಂಬಳವನ್ನು ನಿಗದಿ ಮಾಡಲಾಗುತ್ತದೆ ಎಂದು ಪ್ರಾಧಿಕಾರವು ತಿಳಿಸಿದೆ. ಅರ್ಜಿ ಶುಲ್ಕ ಯಾವುದೇ ರೀತಿ ಇರುವುದಿಲ್ಲ. ಆಯ್ಕೆಯ ವಿಧಾನ ನೋಡೋದಾದರೆ ನೇರ ಸಂದರ್ಶನ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಈ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಜನವರಿ 3, 2024 ಅರ್ಜಿ ಪ್ರಾರಂಭವಾಗಿದ್ದು, ಅರ್ಜಿಯ ಕೊನೆಯ ದಿನಾಂಕವು 31 ಜನವರಿ 2024 ಮುಕ್ತಾಯಗೊಳ್ಳುತ್ತದೆ. ಆಸಕ್ತ ಅಭ್ಯರ್ಥಿಯು ದಿನಾಂಕ ಮುಗಿಯದ ಒಳಗೆ ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಪ್ರಾಧಿಕಾರವು ತಿಳಿಸಿದೆ. ದಯಮಾಡಿ ಇನ್ನೂ ನಮ್ಮ ಹೊಸ ಚಾನಲ್ ಆಗಿದ್ದು ಎಲ್ಲರೂ ಸಹಕಾರ ಬೆಂಬಲ ನೀಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ನೇಮಕಾತಿಯ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.